ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಬಿಯಾಂಕಾ ಬ್ಲೇಯರ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನಮ್ಮ ಬಿಯಾಂಕಾ ಬ್ಲೇಯರ್ ಅವರಿಗೆ ಫಿಂಗರ್ ಇಂಜುರಿ ಆಗಿತ್ತು. ಅದರಿಂದ ಅವರು ಇನ್ನೂ ಕೂಡ ರಿಕವರಿ ಆಗಿಲ್ಲ. ಲಿಟ್ರಲಿ ಯಾವ ರೀತಿ ಆಗಿದೆ ಅಂದ್ರೆ ನಮ್ಮ ಬಿಯಾಂಕಾ ಬ್ಲೇಯರ್ ಅವರ ಲೈಫು ಒಂದು ಫಿಂಗರ್ ಅಲ್ಲಿ ಇಂಜುರಿ ಆಗಿದ್ದಕ್ಕೆ ಅವರು ವರ್ಷಗಳ ಗಟ್ಟಲೆ ಡಬ್ಲ್ಯೂ ಕಂಪನಿನ ಮಿಸ್ ಮಾಡ್ಕೋತಾ ಇದ್ದಾರೆ. ಆ ರೀತಿ ಆಗಿದೆ ಅಂತಾನೆ ಹೇಳಬೇಕು. ಇದಕ್ಕೆ ಅವ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಿದೆ. ನಾವೆಲ್ಲರೂ ಕೂಡ ಅನ್ಕೊಂಡಿದ್ವಿ ಒಂದು ವಾರದಲ್ಲಿ ಬರ್ತಾರೆ, ಒಂದು ತಿಂಗಳಲ್ಲಿ ಬರ್ತಾರೆ ಅಂತ. ಬಟ್ ತಿಂಗಳುಗಳು ಈಗ ವರ್ಷಗಳಾಗಿ ಕನ್ವರ್ಟ್ ಆಗ್ತಾ ಇದೆ. ಅಂಡ್ ಈಗ ನಮ್ಮ ಬಿಯಾಂಕಾ ಬ್ಲೇಯರ್ ಅವರೇ ಶೇರ್ ಮಾಡ್ಕೊಂಡಿರೋ ಪ್ರಕಾರ ಅವರಿಗೆ ಕ್ರಾಪಲ್ ಟನಲ್ ಸಿಂಡ್ರೋಮ್ ಆಗಿದೆಯಂತೆ. ಅಂದ್ರೆ ಒಂದು ನರದ ಏನಾದರೂ ತೊಂದರೆ ಆಗಿದ್ರೆ ಎಂಟೈರ್ ಹ್ಯಾಂಡ್ ಮರಗಟ್ಟುತ್ತಲ್ಲ, ಆ ರೀತಿ ತೊಂದರೆ ನಮ್ಮ ಬಿಯಾಂಕಾ ಬ್ಲೇಯರ್ ಅವರಿಗೆ ಆಗ್ತಾ ಇದೆಯಂತೆ. ಇದಕ್ಕೆ ಅವರು ಟ್ರೀಟ್ಮೆಂಟ್ ಕೂಡ ತಗೋತಾ ಇದ್ದಾರೆ. ಐ ಥಿಂಕ್ ಇನ್ನೂ ಕೂಡ ಲೇಟ್ ಆಗುತ್ತೆ ಅನ್ಸುತ್ತೆ ನಮ್ಮ ಬಿಯಾಂಕಾ ಬ್ಲೇಯರ್ ಅವರ ಡಬ್ಲ್ಯೂ ರಿಟರ್ನ್ಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಹಾಗೆ ESPN ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಡಬ್ಲ್ಯೂ ಎಲ್ಲಾ ಪ್ರೀಮಿಯಂ ಲೈವ್ ಇವೆಂಟ್ಗಳು ಕೂಡ ಈಗ ESPN ಅಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಯಾಕಂದ್ರೆ ESPN ಹಾಗೆ ಡಬ್ಲ್ಯೂ ಕಂಪನಿ ಜೊತೆ ಒಂದು ಡೀಲ್ ಸೈನ್ ಆಗಿತ್ತು. ಬಟ್ ನಿನ್ನೆ ಅಪ್ಡೇಟ್ಗಳು ಬರೋದಕ್ಕೆ ಶುರು ಆಯಿತು. ಅದೇನಪ್ಪಾ ಅಂದ್ರೆ ಡಬ್ಲ್ಯೂ ಕಂಪನಿಯವರು ESPN ಗೆ ಜಾಸ್ತಿ ವ್ಯೂವರ್ಶಿಪ್ ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಒಂದು ಡೀಲ್ ಎಂಡ್ ಆದಾಗ ಮುಂದಿನ ಡೀಲ್ ನ ESPN ಅವರು ಸೈನ್ ಮಾಡ್ಕೊಳ್ಳೋದಕ್ಕೆ ನಿರಾಕರಿಸ್ತಾ ಇದ್ದಾರೆ ಅನ್ನೋ ಒಂದು ಅಪ್ಡೇಟ್ ನಿನ್ನೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸರ್ಕ್ಯುಲೇಟ್ ಆಗ್ತಾ ಇತ್ತು. ಬಟ್ ಈಗ ESPN ಅವರೇ ಅದನ್ನ ಡಿನೈ ಮಾಡಿದ್ದಾರೆ. ಇಲ್ಲ, ನಾವು ಯಾವುದೇ ರೀತಿಯ ಡಿಸ್ಕಷನ್ ಅಲ್ಲಿ ಇನ್ನೂ ಕೂಡ ಬಂದಿಲ್ಲ ಅಂತ. ಅಫ್ಕೋರ್ಸ್ ನನಗೂ ಕೂಡ ಅನ್ಸುತ್ತೆ ಈ ಒಂದು ಡೀಲ್ ಇಂದ ESPN ಗೆ ಅಷ್ಟೊಂದೇನು ಪ್ರಾಫಿಟ್ ಆಗಿಲ್ಲ ಅಂತ. ಯಾಕಂದ್ರೆ ESPN ಅವರೇ ಖುದ್ದಾಗಿ ಡಬ್ಲ್ಯೂ ಶೋಗಳನ್ನ ರೇಟ್ ಮಾಡ್ತಾರೆ, C+C- ರೇಟಿಂಗ್ ಎಲ್ಲ ಮಾಡಿದ್ದಾರೆ. ಆದ್ರೂ ಕೂಡ ಈಗ ಒಳಗಡೆ ಇರತಕ್ಕಂತಹ ವಿಚಾರಗಳು ಲೀಕ್ ಆಗ್ತಿರೋದ್ರಿಂದ ESPN ಅವರೇ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರಬಹುದು. ನೋಡೋಣ, ಒಂದು ಡೀಲ್ ಎಕ್ಸ್ಪೈರ್ ಆದಾಗ ಮತ್ತೊಮ್ಮೆ ESPN ಅವರು ಡಬ್ಲ್ಯೂ ಕಂಪನಿಯ ಜೊತೆ ಡೀಲ್ ನ ಮುಂದುವರಿಸ್ತಾರೋ ಇಲ್ವೋ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಕಂಪನಿಯ ರೆಫ್ರಿ ಬಗ್ಗೆ. ನೀವೆಲ್ಲರೂ ಕೂಡ ಅನ್ಕೊಂಡಿರ್ತೀರ ಡಬ್ಲ್ಯೂ ಕಂಪನಿಯಲ್ಲಿ ರೆಫ್ರಿಯ ಪಾತ್ರ ಸಿಕ್ಕಾಪಟ್ಟೆ ಕಮ್ಮಿ, ಬರೀ ಅವನು ಕೌಂಟ್ ಮಾಡೋದು, ಪಿನ್ ಮಾಡೋದು ಅಷ್ಟೇ ಇರುತ್ತೆ, ಇನ್ನೇನು ಕೂಡ ಇಲ್ಲ ಅಂತ. ಬಟ್ ಅದನ್ನ ಮೀರಿ ರೆಸ್ಲರ್ಸ್ ಗಳಿಗಿಂತ ಜಾಸ್ತಿ ರಿಂಗ್ ಅಲ್ಲಿ ರೆಫ್ರಿ ಆಕ್ಟಿವ್ ಆಗಿ ಇರಬೇಕು. ಯಾಕಂದ್ರೆ ಅವನಿಗೆ ಗೊತ್ತಿರಬೇಕು ಯಾವ ಟೈಮ್ ಅಲ್ಲಿ ಯಾವ ಪ್ಲಾನ್ಸ್ ಗಳು ಎಕ್ಸಿಕ್ಯೂಟ್ ಆಗುತ್ತೆ ಅಂಡ್ ಅದರಲ್ಲಿ ಅವರ ಯೋಗದಾನ ಎಷ್ಟಿರುತ್ತೆ ಅಂತ. ಇದಕ್ಕೆ ಚಿಕ್ಕ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ ನಿನ್ನೆ ಮಂಡ್ಯ ನೈಟ್ ಅಲ್ಲಿ ನೀವೆಲ್ಲರೂ ಕೂಡ ನೋಡಿರಬಹುದು, ನಮ್ಮ ಡ್ರ್ಯಾಗನ್ ಲೀ ಹಾಗೆ ರೇ ಫಿನಿಕ್ಸ್ ಅವರ ಮ್ಯಾಚ್ ಅಲ್ಲಿ ಡ್ರ್ಯಾಗನ್ ಲೀ ಅವರು ರಿಂಗ್ ಮೇಲ್ಗಡೆಯಿಂದ ಸೂಸೈಡ್ ಡೈನ ಕನೆಕ್ಟ್ ಮಾಡ್ತಾರೆ ಸೀದಾ ಅನೌನ್ಸರ್ ಟೇಬಲ್ ಮೇಲ್ಗಡೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ರೆಫ್ರಿ ಯಾವ ರೀತಿ ರೋಪ್ ನ ಕೆಳಗಡೆ ದೂಕ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು. ಯಾಕಂದ್ರೆ ಡ್ರ್ಯಾಗನ್ ಲೀ ಅವರು ಕ್ಲೀನ್ ಆಗಿ ಪಾಸ್ ಆಗ್ಲಿ ಅಂತ. ಈ ರೀತಿ ಚಿಕ್ಕ ಪುಟ್ಟ ಜವಾಬ್ದಾರಿಗಳು ಕೂಡ ರೆಫ್ರಿ ಮೇಲೆ ಇರುತ್ತೆ. ಅವರು ಒಂದೊಂದು ಟೈಮ್ ಅಲ್ಲಿ ಸೂಪರ್ ಸ್ಟಾರ್ಸ್ ಗಳಿಗೆ ಒಂದು ಮೂನ ಎಕ್ಸಿಕ್ಯೂಟ್ ಆಗೋದಕ್ಕೆ ಹೆಲ್ಪ್ ಕೂಡ ಮಾಡಬೇಕಾಗುತ್ತೆ. ಅದಕ್ಕೆ ನಾನು ಹೇಳ್ತೀನಲ್ಲ, ರೆಸ್ಲರ್ಸ್ ಗಳಿಗಿಂತ ಒಮ್ಮೊಮ್ಮೆ ರೆಫ್ರೀಸ್ ಗಳ ಜವಾಬ್ದಾರಿನೇ ರಿಂಗ್ ಅಲ್ಲಿ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹಾಲಿವುಡ್ ಮೂವಿ ಶೂಟಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದ್ದಾರೆ. ಬಟ್ ಈಗ ಸದ್ಯಕ್ಕೆ ಅವರು ಯುನೈಟೆಡ್ ಸ್ಟೇಟ್ ಗೆ ವಾಪಸ್ ಬಂದಿದ್ದಾರೆ ಅಂತಾನೆ ಹೇಳಬೇಕು. ಅವರು ಎಲ್ಲಿ ಡಬ್ಲ್ಯೂ ಆಗುತ್ತೋ ಆ ಜಾಗಕ್ಕೆ ವಾಪಸ್ ಬಂದಿದ್ದಾರೆ. ಐ ಥಿಂಕ್ ಶೂಟಿಂಗ್ ಎಲ್ಲ ಮುಗಿದಿದೆ. ಬಟ್ ಇನ್ನೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಸ್ಟೋರಿ ನಲ್ಲಿ ಇನ್ವಾಲ್ವ್ ಆಗೋದ್ರ ಬಗ್ಗೆ ಯಾವುದೇ ರೀತಿಯ ಮಾತುಕತೆಗಳು ಶುರು ಆಗಿಲ್ಲ. ಐ ಥಿಂಕ್ US ಅಲ್ಲೂ ಕೂಡ ಕೆಲವೊಂದಷ್ಟು ಮೂವಿಯ ಶೂಟಿಂಗ್ ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತೆ. ಅದಕ್ಕೋಸ್ಕರ ಅವರು ಯುನೈಟೆಡ್ ಸ್ಟೇಟ್ ಗೆ ವಾಪಸ್ ಬಂದು ತಲುಪಿದ್ದಾರೆ. ನೋಡೋಣ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಯಾವಾಗಲೇ ಡಬ್ಲ್ಯೂ ಅವರು ಇವರನ್ನ ಕರ್ಕೊಂಡು ಬಂದ್ರು ಕೂಡ ಮ್ಯಾಸಿವ್ ಆಗಿರುತ್ತೆ ಅಂತ ಅನ್ಸುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋ ಅವರ ಬಗ್ಗೆ. ನಮ್ಮ ಸೋಲೋ ಸಿಕೋ ಅವರ ಕ್ಯಾರೆಕ್ಟರ್ ಈಗ ಯಾವ ರೀತಿ ಹೈಪ್ ಅಪ್ ಆಗ್ತಾ ಇದೆ ನಿಮ್ಗೆ ಗೊತ್ತಿರಬಹುದು. ಅದರಲ್ಲೂ ಕೂಡ ಮಂಡ್ಯ ನೈಟ್ ಅಲ್ಲಿ ನಮ್ಮ ಸೋಲೋ ಸಿಕೋ ಅವರು ಜೇವುಸ್ ಅವರ ಬುಲೆಟ್ ನ ಡಾಜ್ ಮಾಡಿದ್ರಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಮೀಮ್ಸ್ ಗಳು ಈಗಾಗಲೇ ರೆಡಿ ಆಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ನಮ್ಮ ಸೋಲೋ ಸಿಕೋ ಅವರ ಹೊಸ ಮರ್ಚೆಂಡೈಸ್ ಗಳ ಜೊತೆ ಅವರ ಫೋಟೋನು ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ವಾರ್ನಿಂಗ್ ಶಾಟ್ ಪಿಯೋ ಅಂತ. ಐ ಥಿಂಕ್ ಈ ಮರ್ಚೆಂಡೈಸ್ ಗಳ ಸೇಲು ಅಪ್ ಆಗೋದಂತೂ ಖಂಡಿತವಾಗ್ಲೂ ನಿಜ ಆಗಿದೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಫ್ಯಾನ್ ಥಿಯರಿ ಬಗ್ಗೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ಈಗ ಸದ್ಯಕ್ಕೆ ಮನಿ ಇನ್ ದ ಬ್ಯಾಂಕ್ ಗೆ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಎಲಿನೈಟ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅಂಡ್ ಅದೇ ರೀತಿ ಈಗ ಸೋಲೋ ಸಿಕೋ ಅವರ ಕ್ಯಾರೆಕ್ಟರ್ ಯಾವ ರೀತಿ ಫೇಮಸ್ ಆಗ್ತಾ ಇದೆ ನಿಮ್ಗೆ ಗೊತ್ತಿರಬಹುದು. ಸೊ ಡಬ್ಲ್ಯೂ ಅವರು ಇಲ್ಲಿ ಸೋಲೋ ಸಿಕೋ ಅವರ ಮೇಲೆ ಟ್ರಿಗರ್ ನ ಪುಲ್ ಮಾಡಬೇಕು ಅನ್ಕೊಂಡ್ರೆ ಅವರನ್ನ ಪ್ರಾಬಬ್ಲಿ ಈ ಬಾರಿಯ ಮನಿ ಇನ್ ದ ಬ್ಯಾಂಕ್ ವಿನ್ನರ್ ಆಗಿ ಡಬ್ಲ್ಯೂ ಅವರು ಮಾಡಬಹುದು. ಅಂಡ್ ಗೆಸ್ ವಾಟ್ ಗೈಸ್, ನಮಗೆ ರೋಮನ್ ರೈನ್ಸ್ ಹಾಗೆ ಎಲಿನೈಟ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ನೋಡೋದಕ್ಕೆ ಸಿಗ್ಬೇಕಾದ್ರೆ ಅದೇ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೋಲೋ ಸಿಕೋ ಅವರು ಬಂದೇನಾದ್ರೂ ಗೆದ್ದಿರ್ತಕ್ಕಂತಹ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಅಂತ. ಲಿಟ್ರಲಿ ಆಸಮ್ ಆಗಿರುತ್ತೆ ಅಂತಾನೆ ಹೇಳ್ಬೇಕು. ಒನ್ ಆಫ್ ದ ಮೋಸ್ಟ್ ಶಾಕಿಂಗ್ ಥಿಂಗ್ಸ್ ಗಳಲ್ಲಿ ಇದು ಕೂಡ ಒಂದಾಗುತ್ತೆ. ಬಟ್ ಡಬ್ಲ್ಯೂ ಅವರು ನಿಜವಾಗ್ಲೂ ಕೂಡ ಆ ಒಂದು ವಿಚಾರನ ಪ್ಲಾನ್ ಮಾಡ್ತಾರ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಕಾದ್ ನೋಡೋಣ ಏನೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಇದು ಫ್ಯಾನ್ ಥಿಯರಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ
ಆದ್ರೆ ಇದಿರತಕ್ಕಂಥದ್ದು ನಮ್ಮ ಫೈನಲ್ ಬಾಸ್ ರಾಕ್ ಅವರ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ರಾಕ್ ಅವರ ರಿಟರ್ನ್ ಅನೌನ್ಸ್ ಮಾಡಿದ್ದಾರೆ. ನೀವೆಲ್ಲರೂ ಕೂಡ ಕೇಳ್ತಿರೋದು ನಿಜ ಗಾಯ್ಸ್, ನಮ್ಮ ರಾಕ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಬಟ್ ಇವರು ಡಬ್ಲ್ಯೂ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ, ಬದಲಿಗೆ ಡಬ್ಲ್ಯೂ ಟ್ರೈಔಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಡಬ್ಲ್ಯೂ ಅವರು ಹವಾಯಿಗೆ ಹೋಗ್ತಾ ಇದ್ದಾರೆ ನ್ಯೂ ಜನರೇಷನ್ ಸೂಪರ್ ಸ್ಟಾರ್ಸ್ ಗಳನ್ನ ಹುಡ್ಕೋದಕ್ಕೆ. ರೀಸೆಂಟ್ ಆಗಿ ನಾನು ತಿಳಿಸಿದ್ದೆ, ರೋಮನ್ ರೈನ್ಸ್ ಹಾಗೆ ಊಸೋಸ್ಗಳು ಹವಾಯಿಗೆ ಹೋಗಿ ಅಲ್ಲಿ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋಗಿ ಹೊಸ ಹೊಸ ಸೂಪರ್ ಸ್ಟಾರ್ಸ್ ಗಳನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ ಅಂತ. ಅಂಡ್ ಈಗ ರೋಮನ್ ರೈನ್ಸ್ ಹಾಗೆ ಊಸೋಸ್ ಗಳ ಜೊತೆಗೆ ರಾಕ್ ಅವರು ಕೂಡ ಹವಾಯಿಗೆ ಹೋಗ್ತಾ ಇದ್ದಾರೆ. ಸೊ ರಾಕ್ ಅವರು ಕೂಡ ಟ್ರೈಔಟ್ಗೆ ಹೋಗ್ತಾ ಇದ್ದಾರೆ ಅಂಡ್ ಹೊಸ ಹೊಸ ಸೂಪರ್ ಸ್ಟಾರ್ಸ್ ಗಳನ್ನ ಹುಡ್ಕೋದ್ರಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ಈ ರೀತಿ ಯಾವಾಗ ನಮ್ಮ ರಾಕ್ ಅವರು ಆನ್ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ ಅಂತ. ಒಟ್ಟಿನಲ್ಲಿ ಆಫ್ ಟೆಲಿವಿಷನ್ ಗಂತೂ ನಮ್ಮ ರಾಕ್ ಅವರು ಈಗ ಡಬ್ಲ್ಯೂ ಕಂಪನಿಗೆ ರಿಟರ್ನ್ ಆಗಿದ್ದಾರೆ. ಅಂಡ್ ಹೋಗ್ತಾ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ರಾಕ್ ಅವರು ಪ್ರಾಬಬ್ಲಿ ನಮಗೆ ರಸಲ್ಮೇನಿಯಾ 43 ಅಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಅದೇ ಟೈಮಲ್ಲಿ ನಮ್ಮ ರಾಕ್ ಅವರು ಇನ್ನ ಒಂದು ಮೂವಿ ಶೂಟಿಂಗ್ ಅಲ್ಲಿ ಬಿಸಿ ಇರ್ತಾರಂತೆ. ಈ ರೀತಿ ಅಪ್ಡೇಟ್ಗಳು ಬರ್ತಾ ಇದೆ, ನೋಡೋಣ ಗಾಯ್ಸ್ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ರಾಕ್ ಅವರು ಡಬ್ಲ್ಯೂ ಟ್ರೈಔಟ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.